ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಮುಗಿದು 2 ದಿನ ಕಳೆದರೂ ಕೂಡ ಅದರ ಫೀವರ್ ಮಾತ್ರ ಕಡಿಮೆ ಆಗಿಲ್ಲ. ಟಾಸ್ ಟೈಮಲ್ಲಿ ಕ್ಯಾಪ್ಟನ್ಗಳು ಶೇಕ್ ಹ್ಯಾಂಡ್ ಮಾಡದೇ ಇದ್ದದ್ದು, ಮ್ಯಾಚ್ ಮುಗಿದ ಮೇಲೆ ಶೇಕ್ ಹ್ಯಾಂಡ್ ಮಾಡದೆ ಹೋಗಿ ಡ್ರೆಸ್ಸಿಂಗ್ ರೂಮ್ನ ಬಾಗಿಲು ಹಾಕಿಕೊಂಡಿದ್ದೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ಇದಕ್ಕೆ ಭಾರತದೆಲ್ಲೆಡೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ಆಟಗಾರರ ಈ ನಡೆ ಹಿಂದೆ ಬೇರೆಯದ್ದೇ ಅಜೆಂಡಾ ಇದೆ. ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಾಕಿಸ್ತಾನ ವಿರುದ್ಧ ಪಂದ್ಯ ಗೆದ್ದ ಬಳಿಕ ಭಾರತ ನಡೆದುಕೊಂಡ ರೀತಿಗೆ ಕೆಲವರು ಶಹಬಾಸ್ ಅಂತಿದ್ದಾರೆ. ಹೆಂಗೆ ನಾವು ಪಾಕಿಸ್ತಾನಕ್ಕೆ ಟಕ್ಕರ್ ಕೊಟ್ಟಿದ್ದು ಅಂತ ಬೆನ್ನು ತಟ್ಟುಕೊಂಡು ಹೇಳ್ಕೊಳ್ತಿದ್ದಾರೆ. ಯಾಕಂದ್ರೆ ನಮ್ಮ ಆಟಗಾರರು ಮಾಡಿದ್ದೇ ಸರಿ ಅನ್ನೋದು ಅವರ ವಾದ. ಆದರೆ ರಿಯಾಲಿಟಿ ಬೇರೆನೇ ಇದೆ. ಕೆರಳಿರುವಂತ ಅಭಿಮಾನಿಗಳ ಸಿಟ್ಟನ್ನ ತಣಿಸೋಕೆ ಬಿಸಿಸಿಐ ಮಾಡಿದಂತ ಗಿಮಿಕ್ ಅಷ್ಟೇ ಇದು. ಹೊಳೆಯಂತೆ ಹರಿದು ಬರುವಂತ ಹಣಕ್ಕಾಗಿ ಮ್ಯಾಚ್ ಆಡೋದು, ಕೊನೆಗೆ ನಾವು ಅವರ ಕೈ ಕುಲುಕ್ಲೇ ಇಲ್ಲ ಅಂತ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು ಅಷ್ಟೇ. ಇಲ್ಲಿ ಪಾಕ್ ವಿರುದ್ಧ ಪಂದ್ಯ ಆಡಿ ಕೈ ಕುಲುಕದಿದ್ರೆ ದೊಡ್ಡ ಸಾಧನೆನಾ? ಆಕ್ಚುಲಿ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಪಂದ್ಯ ದಿಢೀರ್ ಅಂತ ಫಿಕ್ಸ್ ಆಗಿದ್ದೇನೂ ಅಲ್ಲ. ಮೊದಲೇ ಡಿಸೈಡ್ ಆಗಿತ್ತು, ವಾರಗಳ ಮೊದಲೇ ಶೆಡ್ಯೂಲ್ ಕೂಡ ಗೊತ್ತಿತ್ತು. ಹೀಗಿದ್ರು ಬಿಸಿಸಿಐ ಆಗಲಿ ಅಥವಾ ಆಟಗಾರರಾಗ್ಲಿ ನಾವು ಪಾಕ್ ವಿರುದ್ಧದ ಪಂದ್ಯವನ್ನ ಆಡಲ್ಲ ಅಂತ ಎಲ್ಲೂ ಕೂಡ ಹೇಳಲೇ ಇಲ್ಲ. ಬಾಯ್ಕಾಟ್ ಕೂಡ ಮಾಡಲಿಲ್ಲ. ಹೌದು, ನಾವು ಪಂದ್ಯವನ್ನ ಆಡ್ತೀವಿ ಅಂತ ಅವರೇ ಮೆಂಟಲಿ ರೆಡಿ ಆಗಿದ್ರು. ಇತ್ತ ವಿಪಕ್ಷ ನಾಯಕರು, ಸಾಕಷ್ಟು ಅಭಿಮಾನಿಗಳು ಪಂದ್ಯವನ್ನ ಬಹಿಷ್ಕಾರ ಮಾಡಬೇಕು ಅಂತ ಪ್ರತಿಭಟನೆ ನಡೆಸಿದ್ರು ಕೂಡ ಕೇಳದೆ ಮ್ಯಾಚ್ ಅನ್ನು ಕೂಡ ಆಡಿದ್ರು. ಆದರೆ ಟಾಸ್ ಟೈಮಲ್ಲಿ ಕೈ ಕುಲುಕದೇ ಇದ್ದದ್ದು, ಮ್ಯಾಚ್ ಮುಗಿದ ಮೇಲೆ ಪಾಕಿಸ್ತಾನದ ಆಟಗಾರರಿಗೆ ಶೇಕ್ ಹ್ಯಾಂಡ್ ಮಾಡದೇ ಇದ್ದಿದ್ದನ್ನೇ ಇಲ್ಲಿ ದೊಡ್ಡ ಸಾಧನೆ ತರ ಬಿಂಬಿಸಿದ್ರಲ್ಲ, ಅಲ್ಲಿಯೇ ಅಭಿಮಾನಿಗಳನ್ನ ಅವರು ಮಂಗ ಮಾಡಿದ್ದು. ಮ್ಯಾಚ್ ಬಾಯ್ಕಟ್ ಮಾಡಿ ಅಂತ ಸಿಟ್ಟಾಗಿದ್ದವರನ್ನ ತಣಿಸೋಕೆ ಈ ಕೆಲಸ ಮಾಡಿದ್ರು ಅಷ್ಟೇ. ಕೊನೆಗೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಬಾಯಿಂದ ಕೆಲ ಮಾತುಗಳನ್ನ ಹೇಳಿಸ್ತಾರೆ. ನಮ್ಮ ಗೆಲುವನ್ನ ನಾವು ಪೆಹಲ್ಗಾಮ್ ಅಟ್ಯಾಕ್ ನಲ್ಲಿ ಮೃತಪಟ್ಟಿರುವಂತಹ ಕುಟುಂಬಗಳಿಗೆ ಅರ್ಪಣೆ ಮಾಡ್ತೇವೆ, ಹುತಾತ್ಮರಿಗೆ ಗೌರವ ಸಲ್ಲಿಸ್ತೇವೆ, ಇಂಡಿಯನ್ ಆರ್ಮಿ ಜೊತೆ ನಿಲ್ತೇವೆ ಅನ್ನುವ ಮೂಲಕ ಅಷ್ಟೂ ವಿರೋಧಗಳಿಗೆ ತೇಪೆ ಹಚ್ಚುವಂತ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ರು. ಇನ್ನು ಮೈದಾನಕ್ಕೆ ಹೋಗೋ ಮುನ್ನ ಕೋಚ್ ಗೌತಮ್ ಗಂಭೀರ್ ಅವರು ಪೆಹಲ್ಗಾಮ್ ಅಟ್ಯಾಕ್ನ ಮರಿಬೇಡಿ ಅಂದಿದ್ರಂತೆ. ಅಲ್ಲಿ ಪೆಹಲ್ಗಾಮ್ ಅಟ್ಯಾಕ್ ನಡೆದಿರಲಿಲ್ಲ ಅಂದ್ರೂ ಕೂಡ ಭಾರತವೇ ಪಂದ್ಯವನ್ನ ಗೆಲ್ತಾ ಇತ್ತು. ಆದ್ರೆ ಇಲ್ಲಿ ವಿರೋಧಿಸ್ತಾ ಇದ್ದಂತ ಅಭಿಮಾನಿಗಳನ್ನ ಸೈಲೆಂಟ್ ಮಾಡೋಕೆ ಈ ಟ್ರಿಕ್ಸ್ ಅನ್ನ ಬಳಸಿದ್ರು ಅಷ್ಟೇ. ಇಲ್ಲಿ ಪಾಕ್ ವಿರುದ್ಧದ ಪಂದ್ಯ ಹಣಕ್ಕಾಗಿಯೇ ಆಡಿತಾ ಭಾರತ? ಆಕ್ಚುಲಿ ಇಲ್ಲಿ ಬಿಸಿಸಿಐ ಪಾಕಿಸ್ತಾನದ ವಿರುದ್ಧ ಪಂದ್ಯವನ್ನ ಅಷ್ಟು ಈಸಿಯಾಗಿ ಮಿಸ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಪಾಕಿಸ್ತಾನದ ವಿರುದ್ಧದ ಪಂದ್ಯಕ್ಕಿರುವಂತ ಕ್ರೇಜ್, ಎಮೋಷನ್ಸ್ ನಿಂದಲೇ ಭಾರತಕ್ಕೆ ಹಣದ ಹೊಳೆಯೇ ಹರಿದು ಬರುತ್ತೆ. ಈಗಾಗಲೇ ಜಗತ್ತಿನಲ್ಲಿ ಯಾವ ಕ್ರಿಕೆಟ್ ಬೋರ್ಡ್ ಬಳಿಯೂ ಇಲ್ಲದಷ್ಟು ಹಣ ಬಿಸಿಸಿಐ ಖಜಾನೆಯಲ್ಲಿದೆ. ಹೀಗಿದ್ರೂ ಕೂಡ ಪಾಕಿಸ್ತಾನದ ವಿರುದ್ಧದ ಪಂದ್ಯ ಗೆದ್ದಾಗ ಗೆಲುವನ್ನ ಅರ್ಪಣೆ ಮಾಡ್ತೇವೆ ಅಂತಾನೆ ಹೇಳಿದ್ರ ಹೊರತು ಎಲ್ಲೂ ಕೂಡ ನಾವು ಸಂತ್ರಸ್ತ ಕುಟುಂಬಗಳಿಗಾಗ್ಲಿ ಅಥವಾ ಹುತಾತ್ಮ ಯೋಧರ ಫ್ಯಾಮಿಲಿಗಳಿಗಾಗ್ಲಿ ಅಥವಾ ಇಂಡಿಯನ್ ಆರ್ಮಿಗಾಗಿ ಆಗ್ಲಿ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಲೇ ಇಲ್ಲ. ಯಾಕಂದ್ರೆ ಅವರಿಗೆ ಹಣ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ನೋ ಫೀಲಿಂಗ್ಸ್. ಹಾಗಂತ ಏಷ್ಯಾ ಕಪ್ನ ಭಾರತಕ್ಕೆ ಬಹಿಷ್ಕಾರ ಮಾಡೇ ಇಲ್ವಾ ಅಂದ್ರೆ ಯಾಕಿಲ್ಲ. ಟೂರ್ನಿ ಆರಂಭವಾದ 2ನೇ ಆವೃತ್ತಿಯನ್ನೇ ಭಾರತ ಬಾಯ್ಕಾಟ್ ಮಾಡಿತ್ತು. ಸೊ ಈ ಸಲವೂ ಕೂಡ ಬಹಿಷ್ಕಾರ ಮಾಡೋದೇನು ದೊಡ್ಡದಾಗಿರ್ಲಿಲ್ಲ. 1986ರ ಏಷ್ಯಾ ಕಪ್ ಬಹಿಷ್ಕಾರ ಮಾಡಿದ್ದ ಭಾರತ. ನಿಮ್ಗೆಲ್ಲ ಗೊತ್ತಿರುವಂತೆ 1984ರಲ್ಲಿ ಏಷ್ಯಾ ಕಪ್ ಟೂರ್ನಿ ಆರಂಭವಾಗುತ್ತೆ. ಸೊ ಮೊದಲ ಆವೃತ್ತಿಯಲ್ಲೇ ಭಾರತ ಚಾಂಪಿಯನ್ ಕೂಡ ಆಗುತ್ತೆ. ಬಟ್ ನೆಕ್ಸ್ಟ್ ಸೀಸನ್ ಅಂದ್ರೆ 1986ರಲ್ಲಿ ನಡೆದ ಟೂರ್ನಿಯಲ್ಲಿ ಭಾರತ ಭಾಗಿಯಾಗಲೇ ಇಲ್ಲ. ಆ ಟೂರ್ನಿಯನ್ನ ಬಹಿಷ್ಕಾರ ಮಾಡುತ್ತೆ. 1986ರಲ್ಲಿ ಶ್ರೀಲಂಕಾದಲ್ಲಿ ಟೂರ್ನಿಯನ್ನ ಆಯೋಜನೆ ಮಾಡಲಾಗಿತ್ತು. ಆ ಟೈಮಲ್ಲಿ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಉಗ್ರಗಾಮಿಗಳು ಹಾಗೆ ಸರ್ಕಾರದ ನಡುವೆ ಅಂತರ್ಯುದ್ಧ ಜಾಸ್ತಿ ಆಗ್ತಾ ಇತ್ತು. ಹಿಂಸಾಚಾರಗಳು ಭುಗಿಲೆದಿದ್ವು. 1985ರಲ್ಲಿ ಶ್ರೀಲಂಕಾದಲ್ಲಿ ಅನುರಾಧಾಪುರದಲ್ಲಿ ನಡೆದಿದ್ದ ಹತ್ಯಾಕಾಂಡದಲ್ಲಿ 146 ಜನ ಪ್ರಾಣ ಬಿಟ್ಟಿದ್ರು. ಹೀಗಾಗಿ ಭಾರತೀಯ ಆಟಗಾರರ ಸುರಕ್ಷತೆಯನ್ನ ಪರಿಗಣಿಸಿ ಆಗಿನ ಕೇಂದ್ರ ಸರ್ಕಾರ ಶ್ರೀಲಂಕಾದಲ್ಲಿ ನಡೆಯಲಿರುವಂತ ಏಷ್ಯಾ ಕಪ್ ಕ್ರಿಕೆಟ್ ಸರಣಿಯನ್ನ ಬಹಿಷ್ಕಾರ ಮಾಡುವಂತೆ ಭಾರತ ತಂಡಕ್ಕೆ ಸಲಹೆಯನ್ನ ನೀಡಿತ್ತು. ಈ ಕಾರಣಕ್ಕಾಗಿಯೇ ಭಾರತ 1986ರ ಏಷ್ಯಾ ಕಪ್ನಲ್ಲಿ ಭಾಗವಹಿಸಲಿಲ್ಲ. ಹೀಗೆ ಈ ಸಲ ಕೂಡ ಪೆಹಲ್ಗಾಮ್ ಅಟ್ಯಾಕ್ನ ವಿರೋಧ ಮಾಡಿ ಪಾಕಿಸ್ತಾನ ವಿರುದ್ಧದ ಮ್ಯಾಚ್ ಆಡಲ್ಲ ಅನ್ನುವಂಥ ನಿರ್ಧಾರವನ್ನ ಮಾಡಬಹುದಿತ್ತು. ಭಾರತದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಬಿಕ್ಕಟ್ಟು ಶಮನಕ್ಕೆ ಕ್ರಿಕೆಟ್ ರಾಜತಾಂತ್ರಿಕತೆಯನ್ನೇ ಬಳಸಿದ್ರು. 2004ರಲ್ಲಿ ಭಾರತೀಯ ಕ್ರಿಕೆಟ್ ತಂಡ ಪಾಕಿಸ್ತಾನದ ಭೇಟಿಯನ್ನ ಪ್ರೋತ್ಸಾಹ ಮಾಡಿದ್ರು. ಇದು ಮಹತ್ವದ ರಾಜತಾಂತ್ರಿಕ ಪ್ರಯತ್ನ ಕೂಡ ಆಗಿತ್ತು. ಯಾಕಂದ್ರೆ ಈ ಸಲ ಕೂಡ ಅದೇ ರೀತಿಯಲ್ಲಿ ಪಂದ್ಯವನ್ನ ಬಳಸ್ಕೊಳ್ಬೋದಿತ್ತು. ನಿಜ ಹೇಳಬೇಕಂದ್ರೆ ಭಾನುವಾರದ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ
ಭರ್ಜರಿಯಾಗಿ ಗೆದ್ದು ಬೀಗಿದೆ. ಸೊ ಮ್ಯಾಚ್ ಮುಗಿದ ಮೇಲೂ ಕೂಡ ಅದನ್ನು ಅಷ್ಟೇ ಕಾನ್ಫಿಡೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಎದುರಾಳಿ ಆಟಗಾರರ ಕಣ್ಣಲ್ಲಿ ಕಣ್ಣಿಟ್ಟು ಇದು ನಮ್ಮ ತಾಕತ್ತು ಅಂತ ಅಲ್ಲೂ ಕೂಡ ತೋರಿಸಬಹುದಿತ್ತು. ಮೈದಾನದಲ್ಲಿದ್ದು ಇದು ನಮ್ಮ ಪವರ್ ಅನ್ನೋದನ್ನ ಸಾರಿ ಸಾರಿ ಹೇಳ್ಬೋದಿತ್ತು. ಆದರೆ ಅದನ್ನು ಬಿಟ್ಟು ಪಂದ್ಯ ಗೆದ್ರು ಕೂಡ ಅಷ್ಟು ಬೇಗ ಹೋಗಿ ಬಾಗಿಲು ಹಾಕಿಕೊಳ್ಳುವಂಥ ಅವಸರ ಏನಿತ್ತು? ಇದರಿಂದ ಏನು ಪ್ರೂವ್ ಮಾಡಿದಂತಾಯ್ತೋ ನಮಗಂತೂ ಗೊತ್ತಿಲ್ಲ. ಕ್ರಿಕೆಟ್ನ ಕ್ರೀಡೆಯಾಗಿ ನೋಡಬೇಕು. ಒಂದು ಮ್ಯಾಚ್ ಆಡೋಕೆ ಅಂತ ನಿಂತ ಮೇಲೆ ಏನು ಫಾರ್ಮಾಲಿಟೀಸ್ ಇರುತ್ತೋ ಅದನ್ನು ಫಾಲೋ ಮಾಡಲೇಬೇಕು. ಇಲ್ವಾ ಮ್ಯಾಚ್ನೇ ಆಡಬಾರ್ದು. ಯಾಕಂದರೆ ಗ್ರೌಂಡ್ನಲ್ಲಿ ಮ್ಯಾಚ್ ಆಡುವಾಗ ಇಲ್ಲದಂಥ ರಾಷ್ಟ್ರಪ್ರೇಮ ಕೈ ಕುಲುಕೋದ್ರಿಂದ ಕಡಿಮೆ ಆಗುತ್ತೆ ಅನ್ನೋದು ಇಡೀ ಸಿಚುಯೇಷನ್ನ ಡೈವರ್ಟ್ ಮಾಡೋಕೆ ಬಳಸಿದಂಥ ಟ್ರಿಕ್ಸ್ ಅಷ್ಟೇ ಇಲ್ಲಿ. ನಮಸ್ಕಾರ.